ವಿದ್ಯುತ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವು ಪ್ರಕರಣ ಕೆಲವೊಂದು ಬಾರಿ ಅಚಾನಕ್ಕಾಗಿ ಈ ರೀತಿ ಆಗುತ್ತಂತೆ. ಇನ್ನು ಮೇಲೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸ್ತೀವಿ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಆಡಿರುವಂತಹ ಮಾತಿದು. ಕೆಲವೊಂದು ಬಾರಿ ಅಲ್ಲ, ತುಂಬಾ ಬಾರಿ ಬೆಂಗಳೂರಿನಲ್ಲಿ ಈ ರೀತಿ ಆಗ್ತಾ ಇದೆ. ಮೊನ್ನೆ ಕರೆಂಟ್ ತಗಲಿ ಮಹಿಳೆ ಸಾವನ್ನಪ್ಪಿದ್ರು, ಇವತ್ತು ಕರೆಂಟ್ ಕಂಬ ಬಿದ್ದು ಸಾವನ್ನಪ್ಪಿದ್ದಾರೆ. ಗುಂಡಿಗೆ ಬಿದ್ದು ಸಾವನ್ನಪ್ಪಿರೋರು ಲೆಕ್ಕ ಕೊಡಬೇಕಾ ಉಪಮುಖ್ಯಮಂತ್ರಿಗಳಿಗೆ ಅಂತ. ಕಾಮಗಾರಿ ವೇಳೆ ರಸ್ತೆಯಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಡೆತ್ತಾಗಿದ್ದಾರೆ ಅಂತ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಆಗ್ತದೆ. ಮುಂಜಾಗ್ರತವಾಗಿ ಅಂತ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನಿನ್ನೆ ಕಾಮಗಾರಿ ವೇಳೆ ರಸ್ತೆಯಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಡೆತ್ತಾಗಿದ್ದಾರೆ ಅಂತ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಆಗ್ತದೆ. ಮುಂಜಾಗ್ರತವಾಗಿ ಅಂತ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನಿನ್ನೆ ಕಾಮಗಾರಿ ವೇಳೆ ಡಾನ್ಸರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಏನೇ ಆಗಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತೀವಿ, ಏನೇ ಆಗಲಿ ಮತ್ತೊಂದು ಸರಿ ಹಿಂಗೆ ಆಗೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಈ ರೀತಿಯ ಸಾಲು ಸಾಲು ದುರಂತಗಳಾಗ್ತಾನೆ ಇರುತ್ತೆ. ಈ ರೀತಿಯ ರೆಡಿಮೇಡ್ ಆನ್ಸರ್ ಬರ್ತಾನೆ ಇರುತ್ತೆ. ಬಟ್ ಈ ರೀತಿಯ ದುರಂತಗಳು ಬೆಂಗಳೂರಿನಲ್ಲಿ ಮಾತ್ರ ನಿಲ್ತಾ ಇಲ್ಲ. ಯಾರದ್ದೋ ತಪ್ಪಿಗೆ ಮತ್ತಿನ್ಯಾರಿಗೋ ಶಿಕ್ಷೆ.